ಐ ಆಮ್ ಟೋನಿ. ನಾನು 14 ವರ್ಷದಿಂದ ಡಾನ್ ಬಾಸ್ಕೋ ಮಕ್ಕಳಾಲಯದಲ್ಲಿ ಸೇವೆಯನ್ನು ಮಾಡುತ್ತಿದ್ದೇನೆ. ಫಾದರ್ ಸಿಜು ಥಾಮಸ್ ರವರು 2021ರಲ್ಲಿ ನಮ್ಮ ನಿರ್ದೇಶಕರಾಗಿ ಬಂದಿದ್ದರು. ಅವರು ಸಂತ ಡಾನ್ ಬಾಸ್ಕೋರವರ ಪ್ರತಿರೂಪ ಅನ್ನಬಹುದು. ಏಕೆಂದರೆ ಅವರ ನಗುಮುಖ, ಪ್ರೀತಿ, ಸಹನೆ ಹಾಗೂ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡರು. ಫಾದರ್ ಅವರು ಎಂದೆಂದೂ ಹಸನ್ಮುಖಯಾಗಿರಲು ದೇವರಲ್ಲಿ ಹಾಗೂ ಸಂತ ಡಾನ್ ಬಾಸ್ಕೋ ರವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ಚಂದ್ರಕಾಂತ. ನನ್ನ ಪ್ರೀತಿಯ ಸಿಜು ಫಾದರ್ಗೆ ನಮಸ್ಕಾರಗಳು. ಯಾವಾಗಲೂ ಹಸನ್ಮುಖಿರಾಗಿ ನಮ್ಮನ್ನು ಎಲ್ಲರನ್ನೂ ಸ್ವಾಗತ ಮಾಡ್ತಿದ್ರು. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ. ಯಾಕಂದರೆ ಸಾವಿರಾರು ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ನಮ್ಮಂಥ ಸ್ಟಾಫ್ಗಳಿಗೆ ಅವರು ಧೈರ್ಯ ತುಂಬಿದ್ದಾರೆ. ಅವರು ಸದಾ ಇದೇ ರೀತಿ ಕೆಲಸವನ್ನು ಮಾಡಲಿ. ಅವ್ರನ್ನ ಬಿಟ್ಟು ಕೊಡೋದಕ್ಕೂ ಆಗಲ್ಲ. ಅವರಿಗೆ ಉನ್ನತ ಮಟ್ಟದಲ್ಲಿ ಸ್ಥಾನ ಸಿಕ್ಕಿರೋದ್ರಿಂದ ಇಲ್ಲಿಂದ ಅವ್ರನ್ನ ಬೀಳ್ಕೊಡುಗೆ ಕೊಡಬೇಕಾಗಿ ಬಂತು. ಐ ಮಿಸ್ ಯು ಫಾದರ್. ಥ್ಯಾಂಕ್ ಯು ಫಾದರ್. ಪ್ರೀತಿಯ ಗುರುಗಳೇ, ನಿಮಗೆ ನನ್ನ ನಮಸ್ಕಾರಗಳು. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ಒಂದು ರಿಕ್ವೆಸ್ಟ್ ಕೇಳಿದ್ರು ಕೂಡ ಅದಕ್ಕೆ ನೋ ಅಂತ ಹೇಳದೆ ನಮಗೆ ಕೊಟ್ಟಿದ್ದೀರಾ. ಯು ಆರ್ ಎ ಎಂಟೈರ್ಲಿ ಡಿಫ್ರೆಂಟ್ ಫಾದರ್. ಯು ಆರ್ ಎ ಯೂನಿಕ್ ಫಾದರ್. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಒಂದು ಸಂದರ್ಭದಲ್ಲೂ ನಾವು ತಪ್ಪು ಮಾಡಿದಾಗ ನಮ್ಮನ್ನ ಕರೆದು ಅದಕ್ಕೆ ಮಾರ್ಗದರ್ಶನ ನೀಡಿ ಈಗಲ್ಲ ಹೀಗೆ ಅಂತ ಹೇಳಿದ್ದೀರಾ. ಮತ್ತು ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ನೀವು ರೆಸ್ಪೆಕ್ಟ್ ಕೊಡಿ ಅಂತ ಕಲಿಸ್ಕೊಟ್ಟಿದ್ದೀರಾ. ಈಗೋಯಿಂದ ಹೊರಗಡೆ ಬನ್ನಿ ಅಂತ ಮಾರ್ಗದರ್ಶನ ಮಾಡಿದ್ದೀರಾ. ಸೊ ಈ ಒಂದು ಟೈಮಲ್ಲಿ ನಿಮ್ಮನ್ನು ಬಿಟ್ಕೊಡೋದು ನಮಗೆ ಕಷ್ಟ ಫಾದರ್. ವಿ ಮಿಸ್ ಯು ಫಾದರ್. ವಿ ಲವ್ ಯು ಫಾದರ್. ಗಾಡ್ ಬ್ಲೆಸ್ ಯು ಫಾದರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಫಾದರ್. ಹಲೋ ಫಾದರ್, ಐ ಆಮ್ ಡೇಸಿ ಸೆಬಾಸ್ಟಿನ್. ಫಾದರ್, ನನಗೆ ನಿಮ್ಮಲ್ಲಿ ಇಷ್ಟವಾದ ಗುಣ ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಫಾದರ್ ಯಾವಾಗಲೂ ಯಾವುದೇ ವಿಷಯವನ್ನು ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನು ಅಲ್ಲೇ ಅವರು ಮಾತಾಡಿ ಮುಗಿಸ್ಕೊಡ್ತಾರೆ. ಸೊ ಯಾವ ಕಾರಣಕ್ಕೂ ಅವರು ನಮ್ಮ ಮೇಲೆ ಬೇಜಾರು ಮಾಡಿಕೊಳ್ಳದೆ ತಪ್ಪು ಅಂದಾಗ ಅದನ್ನ ನಮಗೆ ಸರಿಯಾದ ರೀತಿಯಲ್ಲಿ ಸರಿ ಮಾಡಿಸ್ಕೊಳ್ಳೋ ಹಾಗೆ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಫಾದರ್. ಹಲೋ, ನನ್ನ ಹೆಸರು ಇಮ್ಯಾನುಯಲ್ ಅಂತೇಳಿ. ನಾನು ಸುಮಾರು ಒಂದು 3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದೇ ನನ್ನ ಒಂದು ಲಾಂಗೆಸ್ಟ್ ಜರ್ನಿ ಒಂದು ಕಂಪನಿ ಆಗಲಿ ಒಂದು ಸಂಸ್ಥೆಯಲ್ಲಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಫಾದರ್ ಸಿಜು. ಸೊ ನಾನು ಕೆಲಸ ಇಲ್ಲದೇ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಕೆಲಸ ಕೊಟ್ಟು ಇಲ್ಲಿ ನಾನು ಇವತ್ತಿನವರೆಗೆ ಕೆಲಸ ಮಾಡಲಿಕ್ಕೆ ಒಂದು ಪೂರ್ಣ ಒಂದು ಮಾದರಿಯಾಗಿದ್ದಾರೆ. ಸೊ ಇವರಲ್ಲಿ ಕಲಿತಕ್ಕಂಥ ವಿಷಯ ನಾನು ಮುಖ್ಯವಾಗಿ ತಾಳ್ಮೆ ನನ್ನಲ್ಲಿ ಇರಲಿಲ್ಲ ಅತಿಯಾಗಿ. ಸೊ ಇವ್ರನ್ನ ನೋಡಿ ತುಂಬ ತಾಳ್ಮೆಯನ್ನು ಕಲಿತೆ. ಜೀವನದಲ್ಲಿ ತುಂಬ ಬದಲಾವಣೆಗಳನ್ನ ಕಲಿತೆ. ಜೀವನ ಏನು ಅನ್ನೋದು ಇಲ್ಲಿ ಕೆಲಸ ಮಾಡಿದ್ಮೇಲೆ ತುಂಬ ತಿಳಿಯಿತು ನನಗೆ. ಸೊ ನನ್ನ ಜೀವನ ಕೂಡ ಬದಲಾಯಿತು. ಸೊ ಇವರು ಬಿಟ್ಟು ಹೋಗೋದು ನಮಗೆ ಒಂದು ವಿಷಾದ. ಸೊ ಇವರ ಮುಂದಿನ ಒಂದು ನಡೆ ಉತ್ತಮವಾಗಿ ನಡೆಯಲಿ, ದೇವರ ಆಶೀರ್ವಾದದೊಂದಿಗೆ ಇವರು ಉತ್ತಮ ಕಾರ್ಯಗಳನ್ನು ನಡೆಸಲಿ ಅಂತ ನಾನು ಹಾರೈಸ್ತೇನೆ. ಹಾಯ್ ಫಾದರ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ಇಲ್ಲಿ 6 ಮಂತ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾದರ್, ನೀವು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಇಲ್ಲಿ ಹೋಗ್ತಾ ಇದ್ದೆ. ನಾನು MSW ಕಂಪ್ಲೀಟ್ ಆಗಿ 3 ಮಂತ್ಸ್ ಆಗಿತ್ತು. ಫಾದರ್ ಜಸ್ಟ್ ಹಿಂಗೆ ಫಾದರ್ ನನಗೆ ಹಿಂಗೆ ಜಾಬ್ ಬೇಕಿತ್ತು ಅಂತ ಅಷ್ಟೇ ಕೇಳಿದ್ದು. ಫಾದರ್ ಇಂಟರ್ವ್ಯೂ ತಗೊಳ್ಳಿಲ್ಲ, ಡೈರೆಕ್ಟಾಗಿ ಬಂದು ಜಾಬಿಗೆ ಜಾಯ್ನ್ ಆಗು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಫಾದರ್. ಆ್ಯಂಡ್ ನಾನು ಸರಿ ತಪ್ಪುಗಳನ್ನ ತೋಗಿದ್ದು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾದರ್. Hello Father, the quality I like the most about you is how open-minded you are, how approachable you are, and how you are a very comforting person. You are a friend of everyone, a friend of the students, friend of staff members, and even the neighbors. And you are always ready to guide and support and help everyone in need. Hello Father, I know wherever you go you will do a great job and will always help others. All the best Father. Hello Father, more than I'm a staff, I'm very proud to say that I'm a student Father. Thank you for believing me and selecting me as a staff. Surely I'll give my best. We'll miss you Father.
ಹಾಯ್, ನನ್ನ ಹೆಸರು ಭಾರತಿ. ನಾನು ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿ ಸೋಷಿಯಲ್ ಆರ್ಗನೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಿಜು ಫಾದರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಕ್ವಾಲಿಟಿ ಅಂದರೆ ಸ್ಮೈಲಿ ಫೇಸ್ ಮತ್ತು ಸ್ಟೂಡೆಂಟ್ಗೆ ಮೋಟಿವೇಶನ್ ಮಾಡೋ ಮೆಥಡು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಫಾದರ್ಗೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್ ಫಾದರ್. ನಾನು ಸೀನಿಯರ್ ಸಿಟಿಸನ್ ಅನ್ನೋ ಒಂದು ಕಾರಣಕ್ಕಾಗಿ ನನಗೆ ತುಂಬ ರಿಯಾಯಿತಿಗಳನ್ನ ಕೊಟ್ಟಿದ್ದೀರಿ. ಲೇಟಾಗಿ ಬರೋದು, ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಬೆಳಗ್ಗೆ, ಇದನ್ನೆಲ್ಲ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ಟೂರ್ ಕರ್ಕೊಂಡು ಹೋದಾಗ ಬೆಂಚ್ ಮೇಲೆ ಮಲಗೋಕ್ಕಾಗಲ್ಲ, ಕೆಳಗೆ ಮಲಗೋಕ್ಕಾಗಲ್ಲ ಅಂತ ರೂಮ್ ಕೊಟ್ಟಿದ್ದೀರಿ ನನಗೆ ಕರ್ಕೊಂಡೋಗಿ. ಇದೆಲ್ಲ ಕನ್ಸರ್ನ್, ಯು ಆರ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನಿಜವಾಗ್ಲೂ ಹೃದಯ ತುಂಬ ಭಾರವಾಗಿದೆ ನಿಮ್ಮನ್ನು ಬಿಟ್ಕೊಡೋಕ್ಕೆ. ಎಲ್ಲಿ ಹೋಗ್ತೀರೋ ಅಲ್ಲಿ ಅರಳುತ್ತೀರಾ, ಸಂತೋಷವಾಗಿರಿ. ಎಲ್ಲೋಗಿದ್ರೂ ಅಲ್ಲಿ ನೀವು ಪ್ರಗತಿ ತರ್ತೀರಾ ಅನ್ನೋ ನಂಬಿಕೆ ನಮಗಿದೆ. ವಿ ವಾಂಟ್ ಟು ಹಿಯರ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾದರ್. Hello Father, first of all thank you so much for giving me the opportunity to join DBM family as a spoken English teacher. The decision that I take to work under you is a turning point in my professional life. I work with you Father for more than 2 years. ಈ ಕಾಲಾವಧಿಯಲ್ಲಿ ನಾನು ನಿಮ್ಮಿಂದ ಕಲ್ತಿದ್ದು ಇಷ್ಟೇ ಫಾದರ್, ಒಂದು ಲವ್ ಆ್ಯಂಡ್ ಕೇರ್. ಸ್ಟೂಡೆಂಟ್ಸ್ನ ಆಗಲಿ, ಸ್ಟಾಫ್ನ ಆಗಲಿ, ಮತ್ತು ಹೊರಗಡೆಯಿಂದ ಯಾರಾದರೂ ಗೆಸ್ಟ್ಗಳು ಬಂದಾಗ ನೀವು ಅವ್ರನ್ನ ಟ್ರೀಟ್ ಮಾಡೋ ರೀತಿ ಏನಿದೆ ಫಾದರ್, ಅದು ಲವ್ ಆ್ಯಂಡ್ ಕೇರಿಂದ ತುಂಬಿರುತ್ತೆ. ಅದು ನಿಮ್ಮಲ್ಲಿ ನನಗೆ ತುಂಬ ಇಷ್ಟವಾದಂಥ ಗುಣ ಫಾದರ್. ಮತ್ತು ಎರಡನೇದಾಗಿ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ ಅಂತ ಬಂದಾಗ ಬಡ ಮಕ್ಕಳನ್ನು, ಡ್ರಾಪ್ಔಟ್ಸ್ನ ಮತ್ತು ಅನ್ಎಂಪ್ಲಾಯ್ಡ್ ಯೂತನ್ನು ಎಂಪವರ್ ಮಾಡೋ ವಿಷಯ ಬಂದಾಗ ನಮ್ಮ ಈಗೋನ ಪಕ್ಕಕ್ಕಿಟ್ಟು ನಮ್ಮ ತನ್ನು ಮನವನ್ನು ಸಮರ್ಪಿಸಿ ಕೆಲಸ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀರ. ಅದು ನನಗೆ ತುಂಬ ಇಷ್ಟ ಫಾದರ್. ಮತ್ತು ಮೂರನೇದಾಗಿ ಫಾದರ್, ನಿಮ್ಮ ವಿಷನ್ ನೆಕ್ಸ್ಟ್ 5 ಇಯರ್ಸಲ್ಲಿ ಡಾನ್ ಬಾಸ್ಕೋ ಸಂಸ್ಥೆ ಎಲ್ಲಿರಬೇಕು, ಯಾವ ಯಾವ ಪ್ರಾಜೆಕ್ಟ್ಗಳು ರನ್ ಆಗ್ತಾ ಇರಬೇಕು ಅನ್ನೋದರ ಒಂದು ಕ್ಲಾರಿಟಿ, ಆ ಪಿಕ್ಚರ್ ನಿಮ್ಮಲ್ಲಿ ಇರುತ್ತೆ. ಈ ಲೀಡರ್ಶಿಪ್ ಗುಣ ಫಾದರ್ ನನಗೆ ತುಂಬ ಇಷ್ಟ. ಈ ಲೀಡರ್ಶಿಪ್ ಗುಣ ನಮ್ಮೆಲ್ಲರಿಗೂ ಒಂದು ಮಾದರಿ. ಮತ್ತು ಪರ್ಸ್ನಲಾಗಿ ಫಾದರ್, ನನ್ನ ಕಷ್ಟದ ದಿನಗಳಲ್ಲಿ, ನನ್ನ ಟರ್ಬುಲೆಂಟ್ ಮೂಮೆಂಟ್ಸಲ್ಲಿ ನಿಮ್ಮ ಕೌನ್ಸಿಲಿಂಗ್, ಅಡ್ವೈಸ್ ಮತ್ತು ಈ ಲಾ ಆಫ್ ಅಟ್ರಾಕ್ಷನಲ್ಲಿ ನೀವು ಮೂಡಿಸಿದಂತಹ ನಂಬಿಕೆ ಸದಾ ನಮ್ಮೊಂದಿಗೆ ಇರುತ್ತೆ ಫಾದರ್. ಲವ್ ಯು ಆ್ಯಂಡ್ ಮಿಸ್ ಯು ಫಾದರ್.